ರಾಷ್ಟ್ರೀಯ ಹೆದ್ದಾರಿ 44ರ ಚದಲಾಪುರ ಕ್ರಾಸ್ ಬಳಿ ಭೀಕರ ಅಪಘಾತ ಸಂಭವಿಸಿದೆ. ಟಿಪ್ಪರ್ ಹಾಗೂ ಖಾಸಗಿ ಬಸ್ ನಡುವೆ ನಡೆದ ಈ ರಸ್ತೆ ಅಪಘಾತದಲ್ಲಿ ವಾಟರ್ಮನ್ ಗಂಗಪ್ಪ ಅನ್ನೋರು ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಅಪಘಾತದ ರಭಸಕ್ಕೆ ಬಸ್ನಲ್ಲಿದ್ದ 10 ಪ್ರಯಾಣಿಕರಿಗೆ ತೀವ್ರ ಗಾಯಗಳಾಗಿದ್ದು, ಗಾಯಾಳುಗಳನ್ನು ತಕ್ಷಣವೇ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಘಟನೆಯನ್ನು ಕಣ್ಣಾರೆ ಕಂಡ ಪ್ರತ್ಯಕ್ಷದರ್ಶಿಗಳು ಭಯದಿಂದ ಬೆಚ್ಚಿ ಬಿದ್ದಿದ್ದಾರೆ. ಈ ಕುರಿತು ಒಂದು ವರದಿ ಎಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರದ ರಾಷ್ಟ್ರೀಯ ಹೆದ್ದಾರಿ 44ರ ಚದಲಾಪುರ ಕ್ರಾಸ್ ಬಳಿ ಇಂದು ರಕ್ತಸಿಕ್ತ ವಾತಾವರಣ ನಿರ್ಮಾಣವಾಗಿದ್ದು, ವೇಗವಾಗಿ ಬಂದ ಖಾಸಗಿ ಬಸ್ ಮತ್ತು ಟಿಪ್ಪರ್ ಲಾರಿ ನಡುವೆ ಭೀಕರ ಡಿಕ್ಕಿ ನಡೆದಿದೆ. ಈ ದುರಂತದಲ್ಲಿ ದೊಡ್ಡಮರಳಿ ವಾಟರ್ಮನ್ ಗಂಗಪ್ಪ ಬೈಕ್ ಸವಾರ ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಬಸ್ನಲ್ಲಿದ್ದ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ 20ಕ್ಕೂ ಹೆಚ್ಚು ಜನರಿಗೆ ತೀವ್ರ ಸ್ವರೂಪದ ಗಾಯಗಳಾಗಿದ್ದು, ಎಲ್ಲರನ್ನೂ ತಕ್ಷಣವೇ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಇದು ಈ ಕಡೆ ಬೆಂಗಳೂರು ಕಡೆಯಿಂದ ಬರ್ತಾ ಇದೆ. ಈ ಟೀ ಕುಡಿಯೋಕ್ಕೆ ಒಂದು ಟಿಪ್ಪರ್ ಲಾರಿ ನಿಂತಿತ್ತು. ಬಸ್ಸು ಡ್ರೈವರ್ಗೆ ಪಿಡ್ಸ್ ಬಂದಿದೆ. ಅಲ್ಲಿ ಪ್ಯಾಸೆಂಜರ್ ಇರೋರೆಲ್ಲ ಕೇಳಿದ್ದಾರೆ, ಏನು ಅನ್ನೋಷ್ಟು ಗಾಬರಿಯಾಗಿ ಎಲ್ಲ ಅವ್ರು ಬಿಡಿಸ್ಕೊಳಕ್ಕೆ ಹೋಗಿದ್ದಾರೆ. ಬಿಟ್ಟಿಲ್ಲ, ಆದರೂ ಒಂಥರ ಅವರು ಪಿಡ್ಸಲ್ಲಿ ಇದ್ದಿರಲ್ಲ, ಆ ಇದರಲ್ಲಿ ಹಿಂಗೆ ಎಳ್ದುಬಿಟ್ಟಿದ್ದಾರೆ. ಅಷ್ಟಾಗಿದೆ. ಸಾರ್ವಜನಿಕರಿಗೆಲ್ಲ ಏನಾದ್ರು ಸಮಸ್ಯೆ? ಸಾರ್ವಜನಿಕರು ಒಳಗಿರೋರಿಗೆಲ್ಲ ಸಣ್ಣ ಪುಟ್ಟ ಗಾಯಗಳಾಗಿದೆ. ಒಂದು 20-25 ಜನಕ್ಕೆಲ್ಲ ಇದಾಗಿದೆ. ಒಬ್ಬರು ಡೆತ್ ಆಗಿದ್ದಾರೆ. ಅವರು ದೊಡ್ಡಬಳ್ಳಿ ಗ್ರಾಮ ಪಂಚಾಯತಿ ಇದರಲ್ಲಿ ಜಲಗಾರಾಗಿ ಕೆಲಸ ಮಾಡ್ತಾರೆ. ಡ್ಯೂಟಿ ಮುಗಿಸ್ಕೊಂಡು ಬರ್ಬೇಕಾದ್ರೆ ಈ ಥರ ಆಗಿದೆ. ಇನ್ನು ಬೇರೆಯವ್ರಿಗೆ ಏನಾದರೂ ಸಮಸ್ಯೆಗಳಾಗಿದೆಯಾ? ಸಮಸ್ಯೆಗಳಾಗಿದೆ, ಜಾಸ್ತಿ ಇಂಜುರಿಗಳಾಗಿದೆ. ಲೇಡೀಸ್ಗೆ, ಮಕ್ಕಳಿಗೆ, ಸ್ವಲ್ಪ ಇದರೆಲ್ಲ ಬಸ್ಸಲ್ಲಿರೋರಿಗೆಲ್ಲ ಇದಾಗಿದೆ. ತಲೆ ಹೆಡ್ಡಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಇಂಜುರಿಗಳಾಗಿದೆ. ಎಷ್ಟು ಜನ ಓಡಾಡ್ತಾ ಇದ್ದಾರೆ? ಇದು ಬಸ್ಸು ಪೂರ್ತಿ ಚೆನ್ನಾಯಿತು. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಚೆನ್ನಾಯಿತು. ಅಲ್ಲ, ಇದು ಯಾರು ತಪ್ಪು ಅಂತೀರಾ? ಮತ್ತು ಅವ್ರಿಗೆ ಕಾಯಿಲೆ ಬಂದಿರೋದು? ಅದು ಪಿಡ್ಸ್ ಬಂದಿದೆ ಮೈನು. ಯಾಕಂದರೆ ಒಳಗಡೆ ಇರೋ ಪ್ಯಾಸೆಂಜರೇ ಹೇಳ್ತಾ ಇದ್ದಾರಲ್ಲ, ಅವ್ರ ಜೊತೆಯಲ್ಲಿ ಟ್ರಾವೆಲ್ ಮಾಡೋರು ಹೇಳ್ತಾ ಇದ್ದಾರೆ ಪಿಡ್ಸ್ ಬಂದಿದೆ. ಒಂದು 5-6 ಜನ ಬಿಡಿಸಿದ್ದಾರೆ, ಆಗಿಲ್ಲ. ಸ್ಟೇರಿಂಗ್ ಇದೇ ಥರ ಗಟ್ಟಿಯಾಗಿ ಇಟ್ಕೊಂಡು ಮಾಡಿದ್ದಾರೆ. ನೀವು ಈ ಘಟನೆ ಆಗೋವಾಗ ಎಲ್ಲಿದ್ರಿ? ನಾವು ಇಲ್ಲೇ ಇದ್ದೀವಿ. ನೀವು ನೋಡಿದ್ರಾ? ನಾವು ಆ ಕಡೆಯಿಂದ ಹೋಗ್ತಾ ಇದ್ವಿ. ಹಾಂ, ನೋಡಿ ಹಿಂಗೆ ಆಯ್ತು ಮೇಲೆ ಹಂಗೆ ಬಂದು ನಮ್ಮ ಕೈಲಾದ ಹೆಲ್ಪ್ ಎಲ್ಲ ಮಾಡಿದ್ವಿ. ನಿಮ್ಮ ಹೆಸರು? ಮನು ಅಂತ. ಪ್ರತ್ಯಕ್ಷದರ್ಶಿಗಳು ಹೇಳುವಂತೆ ಚಾಲನೆ ಮಾಡ್ತಿರುವಾಗಲೇ ಖಾಸಗಿ ಬಸ್ ಚಾಲಕನಿಗೆ ಇದ್ದಕ್ಕಿದ್ದಂತೆ ಮೂರ್ಛೆ ಬಂದಿದೆ. ಪರಿಣಾಮ ಬಸ್ ನಿಯಂತ್ರಣ ತಪ್ಪಿ ಮೊದಲು ಬೈಕ್ಗೆ ಡಿಕ್ಕಿ ಹೊಡೆದು ನಂತರ ಎದುರಿಗೆ ಬಂದ ಟಿಪ್ಪರ್ ಲಾರಿಗೆ ಜೋರಾಗಿ ಅಪ್ಪಳಿಸಿದೆ. ಘಟನೆ ತಿಳಿದಿದ್ದಂತೆ ಸ್ಥಳಕ್ಕೆ ನಂದಿಗಿರಿಧಾಮ ಪೊಲೀಸ್ ಠಾಣೆಯ ಸಿಬ್ಬಂದಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ನಂದಿಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಸ್ತುತ ಆಸ್ಪತ್ರೆಗೆ ದಾಖಲಾಗಿರೋರ ಪೈಕಿ ಕೆಲವರ ಸ್ಥಿತಿ ಚಿಂತಾಜನಕವಾಗಿದ್ದು, ಗಾಯಾಳುಗಳ ಸಂಪೂರ್ಣ ಮಾಹಿತಿ ತಿಳಿದುಬರಬೇಕಿದೆ.